ಭಯದಲ್ಲಿಯೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮ್ಮನಹಳ್ಳಿ ರಾಜಕಾಲುವೆಯ ರಸ್ತೆಯಲ್ಲಿ ಸಂಚರಿಸಲು ಸವಾರರಿಗೆ ಭಯ ಅಂತ. ಸರ್ವಿಸ್ ರಸ್ತೆಗೆ ಎಂಟ್ರಿ ಆಗ್ತಿದ್ದಂತೆ ಸತತವಾಗಿ ಹಾರ್ನ್ ಮಾಡ್ತಾ ಸಂಚಾರ ಮಾಡ್ತಾರೆ, ಸ್ಲೋ ಆಗಿ ಮೂವ್ ಆಗ್ತಾರೆ. ಇದಕ್ಕೆ ಕಾರಣ ಒಂದು, ರೇಣುಕಾಸ್ವಾಮಿಯವರ ಶವ ಅಲ್ಲಿ ಪತ್ತೆಯಾಗಿದ್ದು, ಮತ್ತೊಂದು ಆ ರಾಜಕಾಲುವೆ ಏನಿದೆ ಅದಕ್ಕೆ ತಡೆಗೋಡೆ ಇಲ್ವಂತೆ. ಹಾಗಾಗಿ ಎರ್ರಾಬಿರ್ರಿ ಬಂದುಬಿಟ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ರಾಜಕಾಲುವೆಗೆ ಬೀಳುವಂತಹ ಆತಂಕ ಇದೆ. ಹಾಗಾಗಿಯೇ ಪ್ರತಿದಿನ ಪ್ರತಿ ಕ್ಷಣ ಅಲ್ಲಿ ಸಂಚರಿಸೋರು ಜೀವವನ್ನ ಅಂಗೈಯಲ್ಲಿ ಹಿಡಿದು ಉಸಿರನ್ನ ಬಿಗಿ ಹಿಡಿದು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿರುವಂತಹ ಜಾಗ ಇದೀಗ ಆಕ್ಸಿಡೆಂಟ್ನ ಹಾಟ್ ಸ್ಪಾಟ್ ಆಗಿದೆ. ಈ ಭಾಗದಲ್ಲಿ ತಡೆಗೋಡೆ ಇಲ್ಲ. ಆ ಕಾರಣಕ್ಕಾಗಿ ವೆಹಿಕಲ್ಸ್ಗಳು ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ಕೆಳಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸುಮಾರು ವಾಹನ ಸವಾರರು ನಿಯಂತ್ರಣವನ್ನು ತಪ್ಪಿಕೊಂಡು ಹಾಗೆ ಬ್ಯಾರಿಕೇಡ್ ಸಮೀಪಕ್ಕೆ ಬಂದು ಕಂಟ್ರೋಲನ್ನು ಮಾಡಿಕೊಂಡಿದ್ದಾರೆ. ಸೊ ಕೇವಲ ನಾಮಕೆ ವಾಸ್ತೆ 2 ಬ್ಯಾರಿಕೇಡ್ಗಳನ್ನು ಮಾತ್ರ ಹಾಕಿರೋದು. ನೇರವಾಗಿ ಮೇಲ್ಭಾಗದ ರಸ್ತೆಯಿಂದ ಬಂದಂಥ ಸಂದರ್ಭದಲ್ಲಿ ಕಂಟ್ರೋಲ್ ಸಿಗದೆ ನೇರವಾಗಿ ಬ್ಯಾರಿಕೇಡ್ನ ಮುಂಭಾಗಕ್ಕೆ ಬಂದು ವೆಹಿಕಲ್ಸ್ಗಳನ್ನು ನಿಲ್ಲಿಸ್ತಾರೆ. ಅದೇ ಭಾಗದಲ್ಲಿ ಸರ್ವಿಸ್ ರೋಡಿಂದ ಬಂದು ಮೇಲ್ಭಾಗಕ್ಕೆ ಹೋಗುವಂತಹ ರೋಡ್ ಇದು ಕನೆಕ್ಟಿವಿಟಿ ಕೊಡುವಂಥದ್ದು. ಈ ಭಾಗದಲ್ಲಿ ಬರುವಂತಹ ವೆಹಿಕಲ್ಸ್ಗಳೇ ಗೊತ್ತಾಗೋದಿಲ್ಲ, ಎಲ್ಲಿಂದ ಮೂವ್ಮೆಂಟ್ ಆಗುತ್ತೆ, ಎಷ್ಟು ವೇಗದಲ್ಲಿದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ಸುಮಾರು ವಾಹನ ಸವಾರರು ನಿಯಂತ್ರಣ ತಪ್ಪಿ ಕೆಳಗೆ ರಾಜಕಾಲುವೆಯಲ್ಲಿ ಬೀಳುವಂತಹ ಆತಂಕಗಳು ಕೂಡ ಇದ್ದಾವೆ. ಸುಮಾರು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಕೂಡ ಈ ಭಾಗದಲ್ಲಾಗಿದ್ದಾವೆ. ಆದರೆ ನೇರವಾಗಿ ರಾಜಕಾಲುವೆಗೆ ಮಾತ್ರ ಬಿದ್ದಿಲ್ಲ. ಒಬ್ಬರು ವಾಹನ ಸವಾರಿದ್ದಾರೆ, ಮಾತನಾಡ್ಸೋಣ. ಸರ್, ಎಷ್ಟು ಡೇಂಜರಸ್ ಇದೆ ಸರ್? ಇಲ್ಲ, ಇಲ್ಲಿ ತುಂಬ ಡೇಂಜರ್ ಇದೆ. ಯಾಕಂದರೆ ಮೇಲಿಂದ ಬರುವಾಗ ಇಲ್ಲಿ ಸ್ಟೀಪ್ ಕರು ಇದೆ, ಗೊತ್ತಾಗೋದಿಲ್ಲ. ಮತ್ತು ಸ್ವಲ್ಪ ಫಾಸ್ಟಾಗಿ ಬಂದರೆ ನೇರವಾಗಿ ರಾಜಕಾಲುವೆಗೆ ಬೀಳುವಂಥ ಸಾಧ್ಯತೆ ಇದೆ. ಇದು ತುಂಬ ಡೇಂಜರ್ ಸ್ಪಾಟು. ಇದನ್ನು ಸಂಬಂಧಪಟ್ಟವರು ಸರಿಯಾಗಿ ವ್ಯವಸ್ಥೆ ಮಾಡಬೇಕು, ಅಥವಾ ಇಲ್ಲಿ ಏನಾದರೂ ಫ್ಲಾಗ್ ಹಾಕುವಂಥದ್ದು ಅಥವಾ ಏನಾದರೂ ಸರಿಯಾಗಿ ಇದು ಮಾಡಬೇಕಾಗುತ್ತೆ. ಹಿಂದೆ ಸರ್ ಆಕ್ಸಿಡೆಂಟ್ಗಳು ಆಗಿರುವಂಥದ್ದು ಆಗಿದೆ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಎಷ್ಟೋ ಸಾರಿ ಇಲ್ಲಿ ಬಂದು ಕೆಲವರು ಜೋರಾಗಿ ಹುಡುಗರು ಬಂದು ಬಿದ್ದದ್ದು ಉಂಟು ಇಲ್ಲಿ. ಹಾಗಾಗಿ ಇದು ಭಾಳ ಡೇಂಜರಸ್ ಸ್ಪಾಟ್ ಇದು. ಹಾಗೆ ಇದು ಸಂಬಂಧಪಟ್ಟವರು ಇದಕ್ಕೆ ಸರಿ ವ್ಯವಸ್ಥೆ ಮಾಡಬೇಕಾಗುತ್ತೆ ಸರ್. ಓಕೆ ಈ ರಸ್ತೆ ಏನಿದೆಯಲ್ಲ, ಚಿತ್ರದುರ್ಗದ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿರುವಂತಹ ಜಾಗ, ಅದೇ ಜಾಗದಿಂದ ನೇರವಾಗಿ ಈ ಕರ್ವಿಗೆ ಎಂಡಿಗೆ ಬಂದರೆ ಸುಮಾರು ಒಂದು 40ರಿಂದ 50 ಮೀಟರ್ ಡಿಸ್ಟೆನ್ಸ್ ಕೂಡ ಇಲ್ಲ. ಅಂದರೆ ಯಾವುದೂ ಕೂಡ ಈ ರಸ್ತೆಯಲ್ಲಿ ಸೇಫ್ಟಿ ಅನ್ನುವಂಥದ್ದಿಲ್ಲ, ವೆಹಿಕಲ್ಸ್ಗಳ ಸಂಚಾರಕ್ಕೆ ಭದ್ರತೆ ಅನ್ನುವಂಥದ್ದೇ ಇಲ್ಲ. ಸುಮಾರು ಆಕ್ಸಿಡೆಂಟ್ ಕೇಸ್ಗಳಾಗಿದ್ದಾವೆ. ಆದರೂ ಕೂಡ ಸಂಬಂಧಪಟ್ಟಂತಹ ಪಾಲಿಕೆ ಅಧಿಕಾರಿಗಳು ಪರ್ಯಾಯವಾಗಿ ಈ ಕರ್ವ್ನಲ್ಲಿ ವಾಹನ ಸವಾರರ ಸುರಕ್ಷತೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಅದು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ವಾಹನ ಸವಾರರ ಆರೋಪ, ಆಗ್ರಹ ಕೂಡ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.